ಏನೇನ ಹಕ್ಕಿಕತ್ತ ಅಂತ ಹೇಳಿ ಡಾಕ್ಟರ್ ರವಿ ಜಮಖಂಡಿ ಅವರ ನಮಸ್ಕಾರ. ಹೆಂಗ್ ಶುರು ಆತು? ಸರ್ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಡಾಕ್ಟರ್ ರವಿ ಜಮಖಂಡಿ ಅಂತ ಹೇಳಿ ಅರವಳಿಕೆ ತಜ್ಞ. ನಮ್ಮ ಎಲ್ಲಾ ಗೆಳೆಯರ ಜೊತೆ ಸೇರಿಕೊಂಡು ಹೇಳಿ ಜನಸ್ನೇಹಿ ಸಂಘ ಅಂತ ಮಾಡಿ ಉಮಾಶ್ರೀ ಮೇಡಮ್ ಅವರಿಗೆ ಹೋಗಿ ನಾವೆಲ್ಲರೂ ಕೂಡಿ ಭೇಟಿಯಾಗಿವು. ಐತಿಹಾಸಿಕ ಸ್ಥಾನಗಳಿರ್ತಾವ, ತಪ್ಪಿದ್ರ ಮೇಲೆ ನಮ್ಗೆ ತಲೆ ಒಳಗೆ ಬಂತು. ಅದ್ರ ಆತ್ಮೀಯರೇ, ಇವತ್ತು ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಒಂದುಗೂಡಿಸುವಂಥ ಸೇತುವೆ ಮಹೇಶ್ವಾಡಿಗೆ ಮೇಲ್ಸೇತುವೆ ನಿರ್ಮಾಣದ ಕಾರ್ಯ ಬಹಳ ಚುರುಕಿನಿಂದ ಸಾಗಕತ್ತೈತಿ. ಈ ಸುದ್ದಿಯನ್ನು ನಾವೆಲ್ಲ ಗಮನಿಸ್ಕೋತಾ ಬಂದಿದ್ದೆವು. ಭಾಳಷ್ಟು ಸಲ ಆಮೆ ವೇಗದೊಳಗೆ ನಡೆದು ಆಮೇಲೆ ಮತ್ತೆ ಮರುಜೀವ ಪಡ್ಕೊಂಡೆ ಹಿಂಗೆ ಒಮ್ಮೆ ಏರ್ ಇಳಿತವನ್ನು ಸಾಕಷ್ಟು ಕಂಡತಿ. ಆದರೆ ಈ ಸೇತುವೆ ಪ್ರಾರಂಭ ಹೆಂಗಾತು, ಇದಕ್ಕೆ ಏನೇನು ಅಡೆತಡೆ ಆದವು, ಇದ್ರ ಬಗ್ಗೆ ನಾವು ಯಾರನ್ನಾದ್ರೂ ಕೇಳಬೇಕಂತಂದಾಗ ನಮಗೆ ತಟ್ಟನ್ನು ಹೊಳೆದಿದ್ದು ಡಾಕ್ಟರ್ ರವಿ ಜಮಖಂಡಿ ಅವರ ಹೆಸರು. ಯಾಕಂದ್ರೆ ಈ ಡಾಕ್ಟರ್ ರವಿ ಜಮಖಂಡಿ ಅವರು ಸೇತುವೆ ನಿರ್ಮಾಣದ ಪ್ರಾರಂಭಿಕ ಹಂತದಿಂದಲೂ ಇದರ ಜೊತೆಗಿದ್ದವರು ಮತ್ತು ಮೂಲ ಕಾರಣಕರ್ತರು. ಯಾರನ್ನ ಕೇಳಿದ್ರು ಡಾಕ್ಟರ್ ರವಿ ಜಮಖಂಡಿ ಅವರ ಹೆಸರನ್ನ ಹೇಳ್ತಾರೆ. ಅದಕ್ಕೆ ಇವತ್ತು ನಾ ಅವ್ರ ಜೊತೆಗೆ ನಾ ಮಾತಾಡಿ ಏನೇನಾಯ್ತು ಅನ್ನೋದನ್ನು, ಈಗ ಇವ್ರನ್ನ ಕೇಳಿದ್ರೆ ಒಂದು ಮುಖ, ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಮುಖ ಮಾತ್ರ ಕಾಣಿಸ್ತಿರ್ತೈತಿ. ತಮಗೆ ಕಂಡದ್ದನ್ನು ತಮಗೆ ತಿಳಿದಂಗೆ ಹೇಳ್ತಿರ್ತಾರೆ. ಆದ್ರೆ ವಾಸ್ತವ ಏನೈತಿ ಅನ್ನೋದನ್ನು ನಾವು ತಿಳ್ಕೊಬೇಕಾತಂದ್ರೆ ಪಕ್ಷ ಭೇದ ಮರೆತು, ಇಲ್ಲೇ ಮುಖ್ಯ ಜನಹಿತ ಮುಖ್ಯ, ಪಕ್ಷ ಭೇದ ಮರೆತು ನಾವು ಡಾಕ್ಟರ್ ರವಿ ಜಮಖಂಡಿ ಅವ್ರನ್ನ ಭೇಟಿಯಾಗಿ ಏನೇನೈತಿ ಹಕ್ಕಿಕತ್ತ ಅಂಥೇಳಿ ತಿಳ್ಕೊಬೇಕಂಥೇಳಿ ಇವತ್ತು ನಾ ಅವ್ರ ಮನೆಗೇನ ಬಂದೇನೆ. ನಮ್ಮ ವೀಕ್ಷಕರಿಗೆ ಇದರಿಂದ ಅನುಕೂಲ ಆಗಲಿ, ಎಲ್ಲರಿಗೂ ಕುತೂಹಲ ಇರ್ತೈತಿ, ಇದು ಹೆಂಗಾತು, ಏನಾಯ್ತು, ಯಾವಾಗ ಚಾಲು ಆಯ್ತು, ಏನಾಯ್ತು, ಎಲ್ಲಿಗೆ ಬಂತು ಅಂಥೇಳಿ ಅದನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ರವಿ ಜಮಖಂಡಿ ಅವರ ನಮಸ್ಕಾರ. ನಮಸ್ಕಾರ ಸರ್. ಈಗ ನಡೆದೈತಿ ಕಾರ್ಯ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವಂಥ ಸೇತುವೆ ಕಾರ್ಯ ಈಗ ಸ್ವಲ್ಪ ಬರದಿಂದ ನಡೆದೈತಿ. ನಡುವು ಸ್ವಲ್ಪ ಅಡೆತಡೆನೂ ಆಗಿತ್ತದ. ಅದ ಯಾಕೆ ಅಡೆತಡೆ ಆಯ್ತು ಮತ್ತು ಈಗ ಶುರು ಆಗೈತಿ, ಮೂಲ ಹೆಂಗ್ ಶುರು ಆಯ್ತು, ಮೂಲ ಮತ್ತೆ ಇದು ಪ್ರೇರಣೆ ಯಾರಿಂದ ದೊರೀತು, ಇದು ಕಲ್ಪನೆ ಹೆಂಗ್ ಬತ್ತು ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ಬೇಕಂತ ಕೇಳ್ಕೊಡ್ತೀನಿ. ನಮಸ್ಕಾರ ಸರ್, ಒಳ್ಳೆ ಮಾತುಗಳನ್ನ ಆಡಿದ್ರಿ. ನನ್ನ ಈ ವೇದಿಕೆಗೆ ಕರೆತಂದದಕ್ಕಾಗಿ ನಮ್ಮ ಸಮಸ್ತ ವೀಕ್ಷಕರ ಜೊತೆ ಒಂದು ಕನೆಕ್ಟಿವಿಟಿ ಕೊಟ್ಟದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಸರ್. ಎಲ್ಲ ವೀಕ್ಷಕರಿಗೇನು ನನ್ನ ಅನಂತಪೂರ್ವಕ ನಮಸ್ಕಾರಗಳು. ನಾನು ಡಾಕ್ಟರ್ ರವಿ ಜಮಖಂಡಿ ಅಂತ ಹೇಳಿ ಅರವಳಿಕೆ ತಜ್ಞ. ರಬಕವಿ ವನಟೆಯಲ್ಲಿ ತಾಲೂಕದಲ್ಲಿ ಕಳೆದ 25 ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀನಿ. ನನ್ನ ವೃತ್ತಿ ಜೀವನದ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಜನಹಿತ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಹಾಗೆ ಒಂದು ಯೋಚನೆ ಬಂದು, ಅಥವಾ ನಮ್ಮ ತಂದೆ ಅವರು ಹೇಳಿದಂಥ ಒಂದು ಕೆಲವೊಂದು ಜನಕ್ಕಾಗಿ ಏನಾದರೂ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇರಿಪ್ಪ ಅಂತ ಹೇಳಿದ್ದಕ್ಕಾಗಿ ನಾನು ಮಾಡಬೇಕಾದಂಥದ್ದು ಒಂದು ಮನಸ್ಥಿತಿ ಇಟ್ಕೊಂಡು ಆ ಕಾರ್ಯಕ್ಕೆ ಅಣಿಯಾಗಿದ್ದೆ. ಅದರಲ್ಲಿ ನಮ್ಮ ಎಲ್ಲ ಗೆಳೆಯರ ಜೊತೆ ಸೇರಿಕೊಂಡು ಒಂದು ಏನಾದರೂ ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಿದಾಗ ಅವರು ಒಂದು ಸಂಘ ಮಾಡೋಣ ಅಂತಂದು ಹೇಳಿ ಪ್ರಥಮವಾಗಿ ಮಹೇಶ್ವಾಡಿಗೆ ಸೇತುವೆ ಹೋರಾಟ ಸಮಿತಿ ಅಂತ ಮಾಡಿದ್ವಿ. ಇಲ್ಲ ಬೇರೆ ಬೇರೆ ಕೆಲಸ ಮಾಡ್ಕೊಂತಿರ್ತದ, ಇದು ಆಯಿತು ಅಂದರೆ ಮತ್ತು ಅದನ್ನು ಅಲ್ಲಿಗೆ ನಿಲ್ಲಿಸೋದು ಬೇಡ ಅಂಥೇಳಿ ಜನಸ್ನೇಹಿ ಸಂಘ ಅಂತ ಮಾಡಿ ನಮ್ಮ ಎಲ್ಲ ಗೆಳೆಯರ ಬಳಗರು 10-12 ಜನ ಇದ್ದೀವಿ. ಪ್ರಾರಂಭಿಕ ಹಂತದೊಳಗೆ 2012ರಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಈ ಮಾಡಿದಾಗ ಸರಳವಾಗಿ ಏನಾಯಿತು, ಕೆಲವೊಂದು ಬೃಹತ್ ಯೋಜನೆಗಳನ್ನು ನಮ್ಮ ತಲೆ ಒಳಗಿದ್ದು. ಈ ಬೃಹತ್ ಯೋಜನೆಗಳನ್ನು ನಾವಷ್ಟೇ ಹೆಂಗೆ ಮಾಡೋಕ್ಕಾಗ್ತದೆ, ಅದಕ್ಕಾಗಿ ಯಾರೋ ಇದಕ್ಕೆ ಯಾವುದಾದ್ರೂ ಒಂದು ಸರ್ಕಾರ ಅಥವಾ ಜನಪ್ರತಿನಿಧಿ ಜೊತೆಗೆ ನಾವು ಹೋಗಬೇಕಾದ ಕಾರ್ಯ ಇರ್ತದೆ ಅಂಥೇಳಿ ಆಗಿನ ಸಂದರ್ಭದಲ್ಲಿ ಉಮಾಶ್ರೀ ಮೇಡಮ್ ಅವರಿಗೆ ಹೋಗಿ ನಾವೆಲ್ಲರೂ ಕೂಡಿ ಭೇಟಿಯಾಗಿವು. ನಾವು ಎಲ್ಲ ಯುವಜನರು ಕೂಡಿ, ಇಲ್ಲ ಮೇಡಮ್ ಇಂಥ ಕೆಲವೊಂದು ಕಾರ್ಯಗಳದಾವ, ಅವನ್ನ ನೀವು ಮಾಡಿದ್ರೆ ನಾವು ನಿಮ್ಮ ಜೊತೆ ಬೆಂಬಲಕ್ಕಿರ್ತೀವಿ, ಅವ್ನು ಮಾಡಲೇಬೇಕು ಅನ್ನೋಂಥ ಒಂದು ಪ್ರಸ್ತಾಪ ಮಾಡಿದ್ವಿ. ಅವಾಗ ಆಗಲಿ ಬನ್ನಿ ಎಲ್ಲರೂ, ನಾನು ಮಾಡೋದು ಅದಕ್ಕೆ ಜನಪ್ರತಿ ಅಂದರೆ ಜನಕಾರ್ಯನೇ ಇರ್ತದೆ, ಬನ್ನಿರಿ ಮಾಡಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಪ್ರಥಮವಾಗಿ ನಮಗೆ ಹೊಡೆದದ್ದು ಅಂದರೆ ಮಹೇಶ್ವಾಡಿಗೆ ಸೇತುವೆನ ಅಂಥೇಳಿ. ಯಾಕಂದ್ರೆ ನಮ್ಮ ಊರಿಗೆ ಏನಾಗಿದೆ ಅಂದರೆ ಕೆಲವೊಂದು ಊರಿಗೆ ಬೃಹತ್ತಾದ ಯೋಜನೆಗಳು ಬರಬೇಕಾತಂದ್ರೆ ಟ್ರೈನ್ ಸೌಕರ್ಯ ಇರ್ತದೆ ಮೂಲಭೂತವಾಗಿ, ಅಥವಾ ದೊಡ್ಡ ಹೆದ್ದಾರಿಗಳಿರ್ತಾವೆ, ಇಲ್ಲಾಂದರೆ ಯಾವುದೋ ಒಂದು ದೊಡ್ಡ ಪಿಲಿಗ್ರಮೇಜ್ ಸೆಂಟರ್ ಅಂತ ಐತಿಹಾಸಿಕ ಸ್ಥಾನಗಳಿರ್ತಾವೆ.
ಈಗ ಹೆಂಗೆ ಬದಾಮಿ ಐಹೊಳೆ ಪಟ್ಟದಕಲ್ಲು ದೊಡ್ಡ ದೊಡ್ಡ ಮಂದಿರಗಳಿರ್ತಾವೆ, ಮಠ ಮಂದಿರಗಳಿರ್ತಾವೆ, ಕೀಟಗಳಿರ್ತಾವೆ. ಅಂಥದ್ದು ಯಾವು ಏನೋ ನಮ್ಗೆ ಗೊತ್ತಿಲ್ಲ. ಆ ಥರ ಯಾವುದು ಸಮೀಪದಲ್ಲಿ ಇಲ್ಲದೋದ್ರಿಂದ ನಮ್ಮೂರ ಸ್ವಲ್ಪ ಅದ್ರಾಗೆ ಕಡೆಗಣಿಸಲಾಗಿತ್ತು ಏನೋ, ಯಾರೂ ಜನ ಹೊರಗಿಂದ ಬರಲಾರಂಥ ಪರಿಸ್ಥಿತಿ ಇತ್ತೇನೋ ಅಂತಂದು ಹೇಳಿ ಈ ಇಲ್ಲೇ ನದಿ ಪಕ್ಕ 3 ಕಿಲೋಮೀಟರ್ದಲ್ಲಿ ನದಿ ಪಕ್ಕನ ಬೆಳಗಾವಿ ಜಿಲ್ಲೆ ಐತಿ. ನಾವು ಇಲ್ಲದೀವಿ. ಮೊದಲಿನಿಂದ ಕನೆಕ್ಟಿವಿಟಿ ಇತ್ತು. ಯಾವಾಗ ಹಿಪ್ಪರಿಗೆ ಬ್ಯಾರೇಜ್ ಆತಲ್ಲ, ಅದು ಬ್ಯಾರೇಜ್ ಮುನಿಗಿ ನಮಗೆ ಅವ್ರಿಗೆ ಒಂದು ಸಂಪರ್ಕನ ತಪ್ಪಿಬಿಡ್ತು. ಅಲ್ಲಿಂದ ತುಂಬ ರೈತರ ಉತ್ಪನ್ನಗಳು ಬರ್ತಿದ್ವು, ಮತ್ತು ಬೇರೆ ಬೇರೆ ಏನೋ ಇದಕ್ಕಾಗಿ ವ್ಯಾಪಾರಕ್ಕಾಗಿ ನಾವು ಅತನಿಗೆಲ್ಲ ಹೋಗ್ತಿದ್ದೀವಿ. ಅದಕ್ಕಾಗಿ ಅದು ತಪ್ಪಿದ ಮೇಲೆ ನಮ್ಗೆ ತಲೆ ಒಳಗೆ ಬಂತು. ಅದ್ರ ಜೊತೆ ಒಬ್ಬ ರೋಗಿನೂ ನಮ್ಮ ಗೆಳೆಯನ ಸಂಬಂಧಿಕರೊಬ್ಬರು ಹಾರ್ಟ್ ಅಟ್ಯಾಕ್ ಆಗೈತೆ. ಅವನಿಗೆ ಇಲ್ಲಿ ಬರೋಕ್ಕಾಗಲಿಲ್ಲ, ಯಾಕಂದ್ರೆ ರಾತ್ರಿ ಆಗಿತ್ತು, ದೋಣಿ ಇರಲಿಲ್ಲ. ಅತನಿಗೆ ಹೋಗ್ಬೇಕಾದ್ರೆ 18 ಕಿಲೋಮೀಟ್ರ್ ಹೋಗಬೇಕು. ಅವನದು ಪಾಪ ಅವರು ದುರ್ದೈವಶಾತ್ ವಿಧಿವಶರಾದರು. ಅವಾಗ ನಂಗೆ ತಲೆಗೆ ಬಂತು, ಇಷ್ಟು 3 ಕಿಲೋಮೀಟ್ರ್ನಾಗ ಇಷ್ಟು ಸುಸಜ್ಜಿತ ಆಸ್ಪತ್ರೆಗಳದಾವ, ಅಂಥದ್ದು ಜೀವವನ್ನು ಬದುಕಿಸ್ಬೋದಿತ್ತಲ್ಲ, ಇರುವಂಥ ಒಂದು ಜೀವ ಒಂದೇ ಸಲ ಬರುವಂಥವ್ರು ನಾವು ಇಲ್ಲಿ ಯಾಕೆ ಇದಾಯಿತು ಅಂಥೇಳಿ ಅಗದಿ ಬಲವಾಗಿ ಅದನ್ನು ತೆಗೆದುಕೊಂಡು ಪ್ರಪ್ರಥಮ ಬಾರಿ ಇವಾಗ ಅದನ್ನು ಒಂದು ಮನವಿ ಇಟ್ಟಿವಿ. ಅಮ್ಮಾರು ಅವಾಗ ಮಾಡಿಕೊಡ್ತಾನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಅವಾಗಿಂದ ಇದು ಕಾರ್ಯರೂಪಕ್ಕೆ ಬಂದು ಕನ್ಯಪ್ಪ ಹಾರುಗೇರಿ ಇದ್ದರು, ಒಂದು ಸಭಾಂಗನ ನಡೆದಿತ್ತು. ಅವಾಗ ಹೋಗಿ ಮೇಡಮ್ ಅವ್ರ ಥ್ರೂ ಕೊಟ್ಟಿವಿ ಇದನ್ನೊಂದು ಮನವಿ. ಅದಕ್ಕೆ ಅವರು ಸಕಾರಾತ್ಮಕ ಸ್ಪಂದಿಸಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದರು.